ಅಯ್ಯೋ ದೇವ್ರೆ, ಬಾನು ಏನಾಯ್ತಮ್ಮ? ಬಾನು ಎದ್ದೇಳಮ್ಮ. ಅಯ್ಯೋ ಅಪ್ಪ, ಬಾನು ಎದ್ದೇಳಮ್ಮ. ಏನ್ರಿ ಇಲ್ಲಿ ಬರ್ತೀರಾ? ಏನು ಈ ಹುಡುಗಿ ಕುಸಿದ್ ಬಿದ್ದೋದ್ಲು, ಬೇಗ ಬನ್ನಿ. ಏನಾಯ್ತು? ಏನಾಯ್ತು? ನನ್ನ ಜೊತೆ ಮಾತಾಡ್ತಿದ್ಲು, ಇದಕ್ಕಿದ್ದಾಗೆ ಕುಸಿದ್ ಬಿದ್ದೋದ್ಲು. ಅಮ್ಮ, ಅಮ್ಮ ಬಾನು, ತಾಯಿ ಬಾನು. ಏನಾದ್ರೂ ಸಿಹಿ ಸುದ್ದಿ ಇರ್ಬೋದಾ? ನಿನ್ ತಲೆ ಲದ್ದಿರ್ಬಹುದು. ಮೊದ್ಲು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಣೆ. ಎತ್ತು ಲೈ ಗಾಡಿ ಆತ. ಹುಷಾರು. ಲೈ ಮನು ಅಲ್ಲೆಲ್ಲ ತೋಡ್ಸ್ಕೊಂಡಿದ್ದಾನೆ, ಆಸ್ಪತ್ರೆ ಬರಕಲ್ಲ. ಆಯ್ತು. ಅಣ್ಣ, ಬಾನು ಏನಾಯ್ತಣ್ಣ? ಏನು ಆಗಲ್ಲ ಕಣ, ಆರಾಮಾಗಿರೋ. ಲೈ ಸ್ವಲ್ಪ ಸುಸ್ತಾಗಿ ಮೂರ್ಛೆ ಹೋಗಿದ್ದಾಳೆ ಕಣ. ನಾನಿಲ್ವೇನೋ? ಸಾಯಿರಾ ಬಾನು ಕಡೆ ನೀವಾ? ಹೌದಮ್ಮ. ಡಾಕ್ಟರ್ ಕರೀತಾ ಇದ್ದಾರೆ. ಬಾ ಮೊದಲು ಅವನ್ನ ನೋಡು. ಹುಡುಗನ ಹೆಂಡತಿ ಆಗ್ಬೇಕು. ಇದಕ್ಕೂ ಮೊದಲು ಈಗೇನಾದ್ರೂ ಆಗಿತ್ತಾ? ಇಲ್ಲ ಇಲ್ಲ. ಆ ಹುಡುಗಿ ಹಾರ್ಟ್ನ ರೈಟ್ ವಾಲ್ವಲ್ಲಿ ಬ್ಲಾಕೇಜ್ ಆಗಿದೆ. ಸ್ಟೆಂಟ್ ಕೂಡ ಹಾಕೋದಕ್ಕಾಗಲ್ಲ. ಬಹುಶಃ ಆ ಪೇಷಂಟ್ ಬದುಕಿದ್ರು ಇನ್ನೆರಡು ತಿಂಗಳು ಮಾತ್ರ. ಅದು ಕೂಡ ಕಾಸ್ಟ್ಲಿ ಮೆಡಿಸಿನ್ಸ್ ಯೂಸ್ ಮಾಡಿದ್ರೆ. ಸಮಾಧಾನ ಮಾಡ ಡಾಕ್ಟ್ರೆ, ಅವನ್ ತಡೆಯೋದಿಲ್ಲ ಪ್ಲೀಸ್. ಹಂಗೆಲ್ಲ ಮಾತಾಡಬೇಡಿ. ಬೇಕಾದ್ರೂ ಒಂದು 10 ಅಲ್ಲ 100 ಸರ್ತಿ ಪರೀಕ್ಷೆ ಮಾಡಿ. ಆಗಲ್ಲ ಅಂತ ಹೇಳಿದ್ರೆ ನಮ್ಮ ಹುಡುಗ ತಡ್ಕೊಳ್ಳಲ್ಲಮ್ಮ. ಇಂಥ ಕೇಸ್ಗಳು ತುಂಬಾನೇ ಅಪರೂಪ. ಲಕ್ಷದಲ್ಲಿ ಒಬ್ರಿಗೋ ಇಬ್ರಿಗೋ ಇಂಥ ಸಮಸ್ಯೆ ಇದೆ. ಈ ಥರ ಕಾಯಿಲೆ ಸಿಂಪ್ಟಮ್ಸ್ ಕೊನೆವರೆಗೂ ಪೇಷಂಟ್ ಅಲ್ಲಿ ಗೊತ್ತಾಗೋದೇ ಇಲ್ಲ. ಅಂಡ್ ಈ ಥರ ಕೇಸ್ಗಳಲ್ಲಿ ಪೇಷಂಟ್ ಬದುಕೋದು ತುಂಬಾ ಕಡಿಮೆ. ಅಯ್ಯೋ ಲೈ ಲೇ ಮನು ನೋಡು. ಹಿಂಗೆಲ್ಲ ಮಾಡ್ಬೇಡಪ್ಪ. ಏನು ಆಗಲ್ಲಪ್ಪ, ಅಳಿಬೇಡ ಕಣ, ಸಮಾಧಾನ ಮಾಡಿಕೊಳ್ಳ. ನಾನಿದ್ದೀನಿ, ಸಮಾಧಾನ ಮಾಡ್ಕಪ್ಪ. ಲೋ 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 ಏನು ಆಗಲ್ಲ ಕಣ, ಏನು ಆಗಲ್ಲ ಕಣ. ಇಲ್ಲಿ ನೋಡಿ, ಪೂನಾದಲ್ಲಿರೋ ನಮ್ಮ ಸರ್ಜನ್ ಜೊತೆಗೆ ಕನ್ಸಲ್ಟ್ ಮಾಡಿ ಪೇಷಂಟ್ದು ಕಂಡೀಷನ್ ಎಲ್ಲ ಹೇಳಿದ್ರೆ ಹಾರ್ಟ್ನ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ರೆ ಪೇಷಂಟ್ನ ಬದುಕಿಸ್ಬೋದು ಅಂತ. ಹಾಗಾಗಿ ನನಗೆ ಪರಿಚಯ ಇರ್ತಕ್ಕಂಥ ಹಾಸ್ಪಿಟ್ಲ್ಗಳಿಗೆಲ್ಲ ಫೋನ್ ಮಾಡಿ ತಿಳಿಸಿದ್ದೀನಿ. ಆದಷ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಆಗ್ಬೇಕು. ಈಗ ನೀನ್ ನಾಳೆ ಬೇಡ. ಡಾಕ್ಟರ್ ಏನ್ ಹೇಳಿದ್ರು? ಹಾರ್ಟ್ ಚೇಂಜ್ ಮಾಡಿದ್ರೆ ಸೊರಗ್ತಾಳೆ ಅಂತ ಹೇಳಿದ್ರು ತಾನೆ ಅಲ್ವಾ ಡಾಕ್ಟ್ರೆ? ಹೌದು, ಖಂಡಿತ ಬದುಕು. ಸಮಾಧಾನ ಯೋಚನೆ ಮಾಡಿ. ಈಗ ನೀನ್ ಅಳೋದ್ ಬಿಟ್ಟು ಡಾಕ್ಟ್ರು ಇದು ಔಷಧಿನೆಲ್ಲ ತರ ಕೇಳಿದ್ದಾರೆ. ಹೋಗ್ತಂಬ, ಹೋಗಪ್ಪ ಹೋಗೋ. ಲೈ ಬರ್ರಿ, ಅದು ಬಿಡು ನೀನು ಬಿಡ ಇಲ್ಲಿ. ತಗೊಳ, ಹೋಗ ಹೋಗ ತಗೊಳ ದುಡ್ಡು. ಹೋಗ ಔಷಧಿ ತುಂಬ, ಹೋಗ ಹೋಗ. ಬೇಕ ದುಡ್ಡು ಬೇಕಾಗುತ್ತೆ, ಹೋಗಪ್ಪ. ಫಸ್ಟ್ ನಿನ್ನ ಕೆಲಸ ನೋಡು, ಹೋಗು. ಆಯ್ತಪ್ಪ, ಹೋಗ ಹೋಗ. ಆ ಮಕ್ಕಳಿಗೆ ಏನಾದರೂ ನೀನು ಅನ್ಯಾಯ ಮಾಡಿದೋ ಈ ಜನ್ಮದಲ್ಲಿ ನಿನಗೆ ಕೈ ಮುಗಿಯಲ್ಲ. ಕುಡಿಯೋಣ ಪ್ಲೀಸ್ ಅಣ್ಣ. ಅಣ್ಣ
ಪ್ಲೀಸ್ ಅಣ್ಣ ಬೇಗ ಕೊಡಿ ಅಣ್ಣ. ಬರ್ತೀನಿ. ಕಾಪಾಡಪ್ಪ. ಯಾರೇ ನೀರು ಕೊಡಿ, ನೀರು ಕೊಡಿ. ಯಾರಿಗೋ ಆಕ್ಸಿಡೆಂಟ್ ಆಗಿದೆಯಂತೆ. ಆಂಬ್ಯುಲೆನ್ಸ್ಗೆ ಯಾರಾದ್ರೂ ಫೋನ್ ಮಾಡಿದಿರಲ್ವೋ? ನೀರು ಕೊಡ. ನೋಡ್ತಾ ನಿಂತಿದ್ದೀರ ನೀವೆಲ್ಲ? ಇಲ್ಲೇ ಪಕ್ಕದಲ್ಲಿ ಹಾಸ್ಪಿಟ್ಲಲ್ಲಿ ನನ್ನ ಹೆಂಡತಿ ಅಡ್ಮಿಟ್ ಆಗಿದ್ದಾಳೆ. ಯಾವ ಮಾಡಿ ಈ ಮೆಡಿಸಿನ್ ಅವಳಿಗೆ ಕಳಿಸ್ತೀನಿ. ಸರ್. ಆಂಬ್ಯುಲೆನ್ಸ್ ಬಂತಾ ಇಲ್ವೋ? ಮೆಡಿಸಿನ್ ತಲುಪಿಸ್ಬಿಡಿ ಸರ್. ಮನುಷ್ಯತ್ವ ಇದೆಯೇನ್ರಿ ನಿಮ್ಮೆಲ್ಲರಿಗೂ? ಮನುಷ್ಯತ್ವ ಇದೆಯಾ ನಿಮ್ಮೆಲ್ಲರಿಗೂ? ಏನಾಗಿದೆ ಇಲ್ಲಿ ನಡೆದಿದ್ದೇನ್ರಿ ಈಗ ಇಲ್ಲಿ? ಆ ಮನುಷ್ಯ ಬದುಕ್ತಾನೋ ಸಾಯ್ತಾನೋ ಗೊತ್ತಿಲ್ಲ, ನೀರು ನೀರು ಅಂತ ಬಡ್ಕೋತಾ ಇದ್ರು. ಒಂದು ತೊಟ್ಟಕ್ಕೆ ನೀರು ಕೊಡೋಷ್ಟು ಮನುಷ್ಯತ್ವ ಯಾರಿಗೂ ಇಲ್ವಾ ಇಲ್ಲಿ? ಸತ್ತೋದ್ರೆ ಎಲ್ಲರೂ ಪ್ರಾಣಿಗಳು ಬೆಟ್ರಲ್ರಿ ನಿಮ್ಮೆಲ್ಲರಿಗಿಂತ. ಪ್ರಾಣಿಗೆ ತೊಂದರೆ ಆದ್ರೆ ಅದೇ ಬಂದು ಕಾಪಾಡುತ್ತಂತೆ. ಮನುಷ್ಯರು ನೀವು ಮನುಷ್ಯರು ಜಾತಿಗೆ ಹುಡ್ದವ್ರು. ಏನಾಗಿದೆ ನಿಮಗೆ? ತೆಗಿಯಮ್ಮ ಫೋಟೋ. ಚೆನ್ನಾಗ್ ಬಂತ? ಮುಖ ಚೆನ್ನಾಗ್ ಬರ್ತಾ ಇದೆಯಾ?
ಹೊರಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ ಕೇಳಿ. ಆ ಥರ ಪರಿಸ್ಥಿತಿ ನಿಮ್ ಯಾರಿಗೂ ಬರೋದು ಬೇಡ. ಬಂದರೆ ನಿಮ್ಮಂಥವರೇ ನಿಮ್ಮ ಅಕ್ಕಪಕ್ಕ ನಿಂತಿರೋದು ಬೇಡ. ಐವಿ ಕನೆಕ್ಟ್ ಮಾಡಿ, ಡಾಕ್ಟರ್ ಬಿ ಪಿ ಚೆಕ್ ಮಾಡಿ. ಬನ್ನಿ. ಅಣ್ಣ ಮೆಡಿಸಿನ್ ಕೊಟ್ರ? ಕೊಟ್ಟಾಗಿದೆ. ಅವಳು ಪ್ರೆಗ್ನೆಂಟ್ ಏನಾದ್ರೂ ಬಂದಿತ್ತು, ಏನಾದ್ರೂ ಹೇಳಲ್ಲ ಅಣ್ಣ. ಅಣ್ಣ ಆವಾಗಲೇ ನೀವೇ ಹೇಳಿದ್ರಿ, ಯಾರಾದ್ರೂ ಹೃದಯ ದಾನ ಮಾಡೋರಿದ್ರೆ ನಾನು ಹೆಂಡತಿ ಬಸ್ಕೋಬೋದು ಅಂತ. ಇಷ್ಟೆಲ್ಲ ಆದ್ಮೇಲೆ ನಾನು ಬರ್ತೀರಲ್ಲ ಅಂತ ನಿಮಗೂ ಗೊತ್ತು. ಕೈ ಮುಗಿದು ಕೇಳ್ಕೊಳ್ತೀನಿ ಅಣ್ಣ, ನನ್ನ ಬಾನ ಬದಲಿಸ್ಕೊಡಿ ಅಂತ ಹೇಳಿ ಅಣ್ಣ. ಅಣ್ಣ ಅಣ್ಣ, ಚಿಕ್ಕ ಚಿಕ್ಕ ಮಕ್ಕಳು ಅಣ್ಣ, ಅಪ್ಪ ಅಮ್ಮ ಯಾರು ಇಲ್ಲ ಅಣ್ಣ. ಅಂಥ ಮಕ್ಕಳಿಗೆ ಕಣ್ಣು ಇರಲ್ಲ ಅಣ್ಣ. ನಾನು ಸತ್ತಲ್ಲ ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ ನನ್ನ ಕಣ್ಣು ಹಾಕ್ಸ್ಬಿಡಿ ಅಣ್ಣ. ಅವರಾದ್ರು ಈ ಪ್ರಪಂಚನ ನೋಡ್ಲಿ ಅಣ್ಣ, ನೋಡ್ಲಿ ಅಣ್ಣ. ರುಕ್ಮಿಣಿ